ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಹೌದು. ಈ ವರ್ಷದ ಭವಿಷ್ಯ ಕಟಕ ರಾಶಿಯವರಿಗೆ ಸಾಧಾರಣವಾಗಿ ಹೇಗಿರುತ್ತೆ, ಕಟಕ ರಾಶಿ ಅಥವಾ ಕಟಕ ಲಗ್ನ ಜಾತಕರಿಗೆ ಹೇಗಿರುತ್ತೆ ಅಂತ ನೋಡಿ. ಈ ವರ್ಷ ಕಟಕ ರಾಶಿಯವರಿಗೆ ಗುರು ಪ್ರಸ್ತುತ ಈ ರಾಶಿಯವರಿಗೆ 10ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾಯಿದ್ದಾರೆ ದಶಮದಲ್ಲಿ. ಈ ರಾಶಿಗೆ ಷಷ್ಠಪತಿ ಮತ್ತು ಭಾಗ್ಯಾಧಿಪತಿಯಾದಂಥ ಗುರು ದಶಮದಲ್ಲಿ ಸಂಚಾರ ಮಾಡ್ತಿರೋದು. ವಾಸ್ತವವಾಗಿ ಗುರುಬಲ ತಟಸ್ಥ ಅಂತ ಹೇಳ್ತಾರೆ ಇವರು. ಗುರುಬಲ ಇದೆ ಅಥವಾ ಗುರುಬಲ ಇಲ್ಲ ಅಂತ ಕೂಡ ಹೇಳೋದಿಲ್ಲ. 10ರಲ್ಲಿ ಸಂಚಾರ ಆಗಬೇಕಾದ್ರೆ ಗೋಚಾರದಲ್ಲಿ ಗುರು ತಟಸ್ಥ ಅಂತ ಹೇಳ್ತಾರೆ. ಬಟ್ ವಾಸ್ತವದಲ್ಲಿ ನೋಡೋಕೆ ಹೋದರೆ ಧರ್ಮಾಧಿಪತಿಯಾದಂಥ ಗುರು ಕರ್ಮಸ್ಥಾನದಲ್ಲಿ ಸ್ಥಿತ ಅಂತ. ಅಂದರೆ 9ನೇ ಮನೆಗೆ ಅಧಿಪತಿಯಾದಂಥ ಗುರು 10ನೇ ಮನೆಯಲ್ಲಿ ಕೂತಿರೋದು ಇವರಿಗೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥ ವಿಚಾರ, ಸ್ವಲ್ಪ ಲಾಭ ಆಗ್ತಕ್ಕಂಥ ವಿಚಾರ. ಈ ರಾಶಿಯವರಿಗೆ ಗುರು ಸಂಚಾರ ಆದಾಗ ತಾಮ್ರಮೂರ್ತಿ ಆಗಿತ್ತು. ಈ ಕೂಡ ತಾಮ್ರಮೂರ್ತಿ ಅಂದರೆ 25% ಫಲ ಇವರಿಗೆ ಶುಭ ಫಲಗಳು ಸಿಗುತ್ತೆ, ಗುರುವಿನ ಫಲ ಸಿಗುತ್ತೆ ಅಂತ. ಸೊ ಹಾಗಾಗಿ ಇವರ ವೃತ್ತಿ ಕ್ಷೇತ್ರದಲ್ಲಿ ಗುರುವಿನ ಫಲ ಸ್ವಲ್ಪ ಹೆಚ್ಚಾಗೇ ಇರುತ್ತೆ ಅಂತ ಹೇಳ್ಬೋದು. ಯಾರಾದರೂ ಈ ವಿದ್ಯಾಸಂಸ್ಥೆಗಳನ್ನ ಮಾಡಬೇಕು ಅಂದ್ಕೊಂಡಿರೋರು ಅಲ್ವಾ, ಯಾಕಂದರೆ ಗುರು ಅಂದರೆ ವಿದ್ಯಾಸಂಸ್ಥೆಗಳು, ಗುರು ಅಂದರೆ ಆಹಾರ ಸಂಸ್ಥೆಗಳು, ಯಾಕಂದರೆ ಕುಜ ಮತ್ತು ಗುರು ವೈದ್ಯಕೀಯ ಸಂಸ್ಥೆಗಳು. ಯಾಕಂದರೆ ಶನಿ ನೋಡ್ತಾ ಇದ್ದಾರೆ ಗುರುನ, ಶನಿ ಮತ್ತು ಗುರು ಕಾಂಬಿನೇಷನ್ ಇದು ಬಂತು ಅಂತಂದರೆ ವೈದ್ಯಕೀಯ ವೃತ್ತಿಗಳು ತೋರಿಸುತ್ತೆ. ಇಂಥವ್ರಿಗೆಲ್ಲ ಬಂದು ಈ ಡಾಕ್ಟರ್ಸ್ ಯಾರಾದರೂ ಓದಿರೋ ಅಂಥವ್ರಿಗೆ ಉತ್ತಮವಾದ ಕೆಲಸಗಳು ಸಿಗೋವಂಥ ಅವಕಾಶ, ಮತ್ತು ವೃತ್ತಿನಲ್ಲಿ ಒಳ್ಳೆಯ ಪ್ರಗತಿ ಈ ಮೆಡಿಕಲ್ ಪ್ರಾಕ್ಟೀಸ್ ಮಾಡೋರಿಗೆ ಅಥವಾ ಈ ವಿದ್ಯಾಸಂಸ್ಥೆಗಳು ಇಟ್ಕೊಂಡಿರೋವಂಥವ್ರಿಗೆ, ಈ ಕಟಕ ರಾಶಿ ಅಥವಾ ಕಟಕ ಲಗ್ನ ಜಾತಕರಿಗೆ ತುಂಬ ಉತ್ತಮವಾಗಿ ಫಲ ಕೊಡ್ತಾನೆ ಈ ಗುರು ಅಂತ ಹೇಳ್ಬೋದು. ಆದರೆ ಫಲಗಳ ಮಟ್ಟ ಬಂದು 25% ಅಂತ ಹೇಳ್ಬೋದು. ಇದು ಗುರುವಿನ. ಇದೇ ವರ್ಷ ಮೇ ತಿಂಗಳ ನಂತರ, ಅಂದರೆ ಮೇ 1ನೇ ತಾರೀಕು ನಂತರ ಈ ರಾಶಿಯವರಿಗೆ ಗುರು ಏಕಾದಶಿಗೆ ಸಂಚಾರ ಆಗೋದ್ರಿಂದ ಆ ಸಂಚಾರ ಕಾಲದಲ್ಲಿ ಮೂರ್ತಿ ನಿರ್ಣಯವನ್ನು ತಗೊಂಡ್ರೆ ಈ ವರ್ಷವೂ ತಾಮ್ರಮೂರ್ತಿ ಆಗಿರುವುದರಿಂದ 25% ಇವರಿಗೆ ಅದರದ್ದು ಒಂದು ಫಲಾಫಲಗಳು ಸಿಗ್ತಕ್ಕಂಥ ಒಂದು ಸಾಧ್ಯತೆ. ಒಂದೇ ರೀತಿ ಅಂದರೆ ಗುರು ಬಂದ್ಬಿಟ್ಟು ಈ ನಾಟ್ ಇವನ್ 50%, 25% ಅವ್ರಿಗೆ ಯೋಗಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಗುರು ಏಕಾದಶದಲ್ಲಿ ಬರೋದ್ರಿಂದ ಅವ್ರಿಗೆ ಗುರುಬಲ ಇದೆ ಅಂತ ಹೇಳ್ಬೋದು. ಎಷ್ಟೋ ಜನ ವಿವಾಹ ಆಗದಿರ ಇರ್ತಾರೆ, ಅಂಥವ್ರಿಗೆ ಒಂದು ವಿವಾಹ ಭಾಗ್ಯ ಬರೋದು. ಈಗ ನೋಡಿ ಕಟಕ ರಾಶಿನ ಸಪ್ತಮ ಸ್ಥಾನನ ಗುರು ನೋಡ್ತಾರೆ ಮೇ ನಂತರ, ಮೇ 1ನೇ ತಾರೀಕು ಥರ ಮೇಲೆ ಎಷ್ಟೋ ಜನಕ್ಕೆ ಈ ಒಂದು ವಿವಾಹ ವಿಚಾರದಲ್ಲಿ ಶುಭ ಫಲಗಳನ್ನ ನೋಡ್ಬೋದು ಕಟಕ ರಾಶಿಯವರು. ಇದು ಒಂದನೇ ವಿಷಯ. ಎರಡನೇ ಬಂದುಬಿಟ್ಟು ಈ ಕಟಕ ರಾಶಿಯವರಿಗೆ ಪ್ರಸ್ತುತ ಷಷ್ಠದಲ್ಲಿ ಕುಜ ಮತ್ತು ಸೂರ್ಯ ನೋಡಿ, ಇದು ಒಂಥರ ವಿಶೇಷ ಯೋಗ ಅನ್ಬೋದು. ದಶಮಾಧಿಪತಿ ಕುಜ ದಶಮಕ್ಕೆ ಭಾಗ್ಯಸ್ಥಾನದಲ್ಲಿ ಕೂತಿರೋದು, ಹೌಸ್ ಆಫ್ ಸರ್ವಿಸ್ ಅಂತ ಕರಿತೀವಿ, ಅಂದರೆ ಸೇವಾ ಕ್ಷೇತ್ರ ಅಂತ. ಈ ಕಟಕ ಲಗ್ನ ಅಥವಾ ಕಟಕ ರಾಶಿ ಆಗಿರತಕ್ಕಂಥ ಒಂದು ರಾಜಕಾರಣಿಗಳು ಅಥವಾ ಯಾರಾದರೂ ಈ ಜನರಲ್ ಆಗಿರ್ತಕ್ಕಂಥವ್ರು, ಈ ಪಬ್ಲಿಕ್ ಇದರಲ್ಲಿ ಬರ್ತಕ್ಕಂಥವ್ರಿಗೆ, ಇವರಿಗೆ ಉತ್ತಮ ಕಾಲ ಅಂತ ಹೇಳ್ಬೋದು. ಈಗೇನಾದರೂ ಅವ್ರಿಗೆ ಈ ಸ್ಪರ್ಧೆಗಳು, ಎಲೆಕ್ಷನ್ಸು ಈ ಥರ ಎಲ್ಲ ಬಂದರೆ ಇಂಥ ಒಂದು ಕಾಂಬಿನೇಷನ್ದಲ್ಲಿ ಗೆದ್ದು ಬಿಡ್ತಾರೆ ಅವರು ಅಂತ, ಅಂದರೆ ಅಂಥ ಸೂಚನೆಗಳನ್ನ ತೋರಿಸ್ತಾ ಇದೆ. ಯಾಕಂದರೆ 10ನೇ ಅಧಿಪತಿಯಾದಂಥ ಕುಜ ಸೂರ್ಯನೊಟ್ಟಿಗೆ ಕೂತ್ಕೊಂಡು ಷಷ್ಠ ಭಾವದಲ್ಲಿ ಕೂತಿರ್ತಕ್ಕಂಥದ್ದು ಭಾಳ ಯೋಗ ಅಂತಲೇ ಹೇಳ್ಬೋದು. ಸರ್ಕಾರಿ ಸೋಮದಿಂದ ಆಗ್ಬೋದು, ವೃತ್ತಿಯಲ್ಲಾಗ್ಬೋದು, ಮಹತ್ತರವಾದ ಪ್ರಗತಿ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಇವ್ರಿಗೇನಪ್ಪ ತೊಂದರೆ, ಈ ರಾಶಿಯವರಿಗೆ, ಈ ಲಗ್ನದವರಿಗೆ ಅಷ್ಟಮದಲ್ಲಿ ಶನಿ ನೋಡಿ, ಇದು ಬಾಧೆಯವರಿಗೆ. ಇವ್ರಿಗೆ ಬಂದು ಶನಿ ಭಗವಂತ ಸಪ್ತಮಾಧಿಪತಿ ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲೇ ಸ್ಥಿತ ಆಗಿರೋದ್ರಿಂದ ಇನ್ನೂ 1.5 ವರ್ಷ ಕಾಲ ಅಲ್ಲೇ ಇರ್ತಾರೆ. ಅವರು ಏಪ್ರಿಲ್ 2025ವರೆಗೂ ಮೇಲಕ್ಕೆ ಸಂಚಾರ ಆಗೋದಿಲ್ಲ ಅವರು. ಹಾಗಾಗಿ ಶನಿ ಅಷ್ಟಮದಲ್ಲಿರೋದ್ರಿಂದ ಭಾಳಷ್ಟು ಇವರು ಶನಿ ಭಗವಂತನಿಗೆ ಪರಿಹಾರಗಳನ್ನ ಮಾಡ್ಕೊಳೋದು ಉತ್ತಮ ಅಂತ. ಕಟಕ ರಾಶಿ ಅಧಿಪತಿಯನ್ನು ವೀಕ್ಷಣೆ ಶನಿ ಮಾಡ್ತಾ ಇದೆ.
ಹೌದು, ಅದು ಬೇರೆ. ಈಗ ಪ್ರಸ್ತುತ ಸಿಂಹದಲ್ಲಿರ್ತಕ್ಕಂಥ ಚಂದ್ರನ ಶನಿ ವೀಕ್ಷಣೆ ಮಾಡ್ತಾ ಇದ್ದರೆ ಮಾನಸಿಕವಾಗಿ ಸ್ವಲ್ಪ ಅಸಮತೋಲನ ಕಳ್ಕೊಂಬಿಡೋದು, ಸ್ವಲ್ಪ ಮನಃಶಾಂತಿ ಇಲ್ಲದಿರೋದು, ಮತ್ತು ವೇವರಿಂಗ್ ಆಫ್ ಮೈಂಡ್ ಅಂತೀವಿ, ಚಂಚಲ ಚಿತ್ತವಾದ ಮನಸ್ಥಿತಿ, ಭಯ ವಾತಾವರಣದಲ್ಲಿ ಒಂಥರ ಏನೋ ಹೆದರಿಕೆ ಆಗ್ತಕ್ಕಂಥದ್ದು, ಆ ಥರ ಈ ಥರದ್ದೆಲ್ಲ ಬರ್ತಕ್ಕಂಥದ್ದು. ಮತ್ತು ಅಷ್ಟಮದಲ್ಲಿ ಶನಿ ಇದ್ದುಬಿಟ್ರೆ ನಾ ಹೇಳ್ದಲ್ಲ ಆವಾಗಲೇ ಬಂಧನ ಭೀತಿ ಮತ್ತು ಈ ಅಪವಾದ ಭೀತಿ ಅಂತ ಹೇಳ್ತೀವಲ್ವ, ಇದು ಈ ಕಟಕ ರಾಶಿಯವ್ರಿಗೂ ಅನ್ವಯಿಸುತ್ತೆ ಶನಿ ಅಷ್ಟಮ ಭಾವದಲ್ಲಿದ್ದರೆ. ಆದರೂ ಭಯ ಇಲ್ಲ, ಗುರುವಿನ ಇದೆ. ಹೌದು, ಯಾಕಂದರೆ ಗುರುಬಲ ಇವ್ರಿಗೆ ಇರೋದ್ರಿಂದ, ಗುರುವಿನ ರಕ್ಷಣೆ ಇವ್ರಿಗೆ ಇರೋದ್ರಿಂದ ಅಷ್ಟಾಗಿ ಹೆದರೋ ಅವಶ್ಯಕತೆ ಇಲ್ಲ. ಆದರೂ ಅಷ್ಟಮ ಶನಿ ಮೊದಲೇ ಈ ರಾಶಿಗೆ ತದ್ವಿರುದ್ಧವಾದಂಥ ಒಂದು ರಾಶಿ ಶನಿ ಆಗಿರೋದ್ರಿಂದ, ಶನಿ ಈಗ ಕುಂಭದಲ್ಲಿ ಕೂತ್ಕೊಂಡಿರೋದ್ರಿಂದ ಒಂದು ಈಶ್ವರ ಆರಾಧನೆ ಮಾಡೋದು ತುಂಬ ಉತ್ತಮ ಅಂತ ಕಾಣಿಸುತ್ತೆ. ಒಂದು ನೋಡಿ, ಈ ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿ ಆಗಿರೋದ್ರಿಂದ, ಆದಿದೇವತೆ ಪಾರ್ವತಿ ಆಗಿರೋದ್ರಿಂದ ಒಂದು ಅಮ್ಮನವ್ರದ್ದು ಶ್ಲೋಕಗಳನ್ನ ಪಠನೆ ಮಾಡೋದು, ಈ ಲಲಿತಾ ಸಹಸ್ರನಾಮ ಪಠನೆ ಮಾಡೋದು, ಈ ಥರದ್ದೆಲ್ಲ ದುರ್ಗಾ ಪಾರಾಯಣಗಳು ಮಾಡೋದು, ದುರ್ಗಾ ಸ್ತೋತ್ರ ಓದೋದು, ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ಸ್ವಲ್ಪ ಇವ್ರಿಗೆ ನೆಮ್ಮದಿ ಕಾಣ್ಬೋದು ಈ ರಾಶಿಯವರು ಅಂತ ಹೇಳ್ಬೋದು. ಮತ್ತು ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹನುಮಾನ್ ಚಾಲೀಸ ಇದನ್ನು ಪಾರಾಯಣ ಮಾಡ್ಕೊಳೋದು. ಭಾಗ್ಯಸ್ಥಾನದಲ್ಲಿ ರಾಹು ಸಂಚಾರ, ಭಾಗ್ಯಸ್ಥಾನದಲ್ಲಿ ರಾಹು ಸಂಚಾರ ಆಗೋದ್ರಿಂದ ಒಂದು ರೀತಿ ಪಿತ್ರಾರ್ಜಿತ ಆಸ್ತಿ ಇದ್ದಕ್ಕಿದ್ದಂಗೆ ಒಲ್ದು ಬಿಡುತ್ತೆ. ರಾಹು ಭಾಗ್ಯದಲ್ಲಿದ್ದಾಗ ಒಂಥರ ಲಾಟ್ರಿ ಇದ್ದಂಗೆ. ಆದರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳು ಈ ಜಾತಕದವರಿಗೆ ನಾವು ನಿರೀಕ್ಷೆ ಮಾಡ್ಬೋದು. ಅದು ಸಣ್ಣ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಅಂದರೆ ಏನೋ ದೊಡ್ಡ ಮಟ್ಟದಲ್ಲಿ ಆಗ್ಬಿಡುತ್ತೆ ಅಂತಲ್ಲ, ಒಂದು ಸಣ್ಣ ಮಟ್ಟಿಗೆ ಪಿತೃಗಳ ಒಂದು ಆರೋಗ್ಯದ ಕಡೆ, ಪಿತೃ ಸಮಾನ, ಇವಾಗ ಚಿಕ್ಕಪ್ಪನೋ ದೊಡ್ಡಪ್ಪನೋ ಮಾವನೋ ಈ ಥರದ ಅಸಮಾನರ ಕಡೆಗೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತೀನಿ ವೀಕ್ಷಕರೇ. ಮತ್ತು ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಕೇತು ಕೂತಿರೋದ್ರಿಂದ, ತೃತೀಯದಲ್ಲಿ ಕೇತು ಉತ್ತಮ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆದರೂ ತೃತೀಯ ಭಾವ ಬಂದು ಭಾತೃಭಾವ ಆಗಿರೋದ್ರಿಂದ ನಿಮ್ಮ ಕಿರಿಯ ಸಹೋದರ ಅಥವಾ ಸಹೋದರಿ ವಿಚಾರಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ, ಏನಾದರೂ ಖಿನ್ನತೆಗಳು ಕಾಣಬಹುದು, ಅಥವಾ ಮಾನಸಿಕ ಖಿನ್ನತೆಗಳು ಆ ರೀತಿಯೆಲ್ಲ ಒಂದು ಸ್ವಲ್ಪ ಸಂದರ್ಭಗಳು ಬರ್ಬೋದು. ಇದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ. ಈಗೇನಾದರೂ ದುಡುಕಿ ಯಾವುದೇ ನಿರ್ಧಾರಗಳು ತೊಗೊಳಕ್ಕೆ ಮೊದಲು ಒಂದು 10 ಸಲ ಯೋಚನೆ ಮಾಡಿ ಮುಂದೆ ಹೋಗೋದು, ಅಂದರೆ ಸಹೋದರ ಸಹೋದರಿಯರ ವಿಚಾರದಲ್ಲಿ ಇದೊಂದನ್ನು ಗಮನದಲ್ಲಿಟ್ಕೊಬೇಕು ವೀಕ್ಷಕರು. ಇದು ಒಂದನೇ ವಿಷಯ. ಮತ್ತು ಎರಡನೇ ವಿಷಯ ಬಂದ್ಬಿಟ್ಟು, ಈ ಸೂರ್ಯ ಈ ರಾಶಿಯವರಿಗೆ ಏಪ್ರಿಲ್ 14ನೇ ತಾರೀಕಿಗೆ ತನ್ನ ಉಚ್ಚಸ್ಥಾನವಾದ ಮೇಷರಾಶಿ ಪ್ರವೇಶ ಮಾಡೋದ್ರಿಂದ, ತನ್ನ ಉಚ್ಚಸ್ಥಾನವಾದ ಮೇಷರಾಶಿನಲ್ಲಿ ಸಂಚಾರ ಆಗೋದ್ರಿಂದ, ಪ್ರಸ್ತುತ ಕಾಲದಲ್ಲಿ ಗುರುವು ಅಲ್ಲೇ ಸ್ಥಿತವಿರುವುದರಿಂದ ಇವರಿಗೆ ಉತ್ತಮವಾದ ಒಂದು ವೃತ್ತಿಯಲ್ಲಿ ಮಹತ್ತರ ಪ್ರಗತಿಗಳನ್ನ ಸಾಧಿಸುವಂಥ ಒಂದು ಮಹಾ ಅನುಕೂಲ ಅಂತಲೇ ಹೇಳ್ಬೋದು. ಯಾಕಂದರೆ ಏಪ್ರಿಲ್ 14ರಿಂದ ಮೇ 14ನೇ ತಾರೀಕುವರೆಗೂ ಈ ಒಂದು ತಿಂಗಳ ಕಾಲ ಬಹಳ ಉತ್ತಮವಾದ ಫಲಗಳೇ ಸಿಗುತ್ತೆ ಇವರಿಗೆ ಅಂತ ಹೇಳ್ಬೋದು. ಅಂದರೆ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆಯಲ್ಲಿ ಇದ್ದಾಗಲೂ ಅವರು ಗೆದ್ದು ಬರ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲೆಕ್ಷನ್ಸ್ ನಡೆಯುತ್ತೆ, ಈಗ MP ಎಲೆಕ್ಷನ್ಸ್ ಎಲ್ಲ ಬರ್ಬೋದು ಆ ಟೈಮಲ್ಲಿ. ನೋಡಿ, ಈ ಕಟಕ ಲಗ್ನ ಅಥವಾ ಕಟಕ ರಾಶಿ ಇಂಥವ್ರಿಗೆಲ್ಲ ಬಂದ್ಬಿಟ್ಟು ಆಗ ಹೆಂಗೋ ಹಂಗೆ ಗೆದ್ಕೊಂಡ್ಬಂದ್ಬಿಡ್ತಾರೆ. ಯಾಕಂದರೆ ತನ್ನ ಉಚ್ಚ ಸ್ಥಿತಿ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡುತ್ತಿದ್ದು, ಈ ರಾಶಿಯವರಿಗೆ ಭಾಗ್ಯಾಧಿಪತಿಯಾದ ಗುರು ಅಲ್ಲೇ ಕೂತಿದ್ದು, ಧರ್ಮಕರ್ಮಾಧಿಪತಿ ಯೋಗದಲ್ಲಿರೋದ್ರಿಂದ, ಮತ್ತು ಸೂರ್ಯ ಕೂಡ ಅಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ. ಆದರೆ ವೀಕ್ಷಕರೇ, ಶನಿಗ್ರಹದ ದೃಷ್ಟಿ ರವಿ ಮೇಲಿರುತ್ತೆ. ಇದೊಂದು ಸ್ವಲ್ಪ ಇಲ್ಲಿ ನೆಗೆಟಿವ್ ಪಾಯಿಂಟ್, ಅಂದರೆ ಇದೊಂದು ನಕಾರಾತ್ಮಕ ಅಂಶ ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಶನಿ ರವಿಗಳ ಕಾಂಬಿನೇಷನ್ ಏನು ಬರ್ತಾ ಇದೆ ಒಂದು ಸಣ್ಣ ಮಟ್ಟಿಗೆ ಅಂದರೆ ದೃಷ್ಟಿ ಮಾತ್ರನೇ, ಇದಕ್ಕೆ ಒಂದು ಸೂರ್ಯನ ಇನ್ನು ಸ್ವಲ್ಪ ಬಲಪಡಿಸೋದಕ್ಕೋಸ್ಕರ ಸಾಮಾನ್ಯವಾಗಿ ಸೂರ್ಯನ ಆರಾಧನೆ ಮಾಡೋದು ಉತ್ತಮ ಅಂತ. ಈಶ್ವರ ದೇವರ ಆರಾಧನೆ, ಸೂರ್ಯ ಮತ್ತು ಗುರು ಸೇರಿಬಿಟ್ರೆ ದೇವಸ್ಥಾನಗಳನ್ನ ಸೂಚನೆ ಕೊಡುತ್ತೆ. ದೇವಾಲಯಗಳು, ಯಾವುದಾದ್ರು ಒಂದು ಪುರಾತನವಾದ ಈಶ್ವರ ದೇವಾಲಯಗಳಿಗೆ ಹೋಗಿ ಒಂದು ಉತ್ತಮವಾಗಿ ಅಭಿಷೇಕ ಸೇವೆನೋ ಈ ಥರ ಎಲ್ಲ ಮಾಡಿಸ್ಕೊಂಬರೋದ್ರಿಂದ
ನಿಮಗೆ ಖಂಡಿತವಾಗಲೂ ಈ ಮಾಸದಲ್ಲಿ ವೃತ್ತಿಯಲ್ಲಿ ಮಹತ್ತರ ಪ್ರಗತಿನ ಕಟಕ ರಾಶಿಯವರು ಸಾಧಿಸ್ಬೋದು ಅಂತ ಈ ವಿಚಾರದಲ್ಲಿ ಹೇಳ್ಬೋದಾಗಿದೆ. ಇದು ಕಟಕ ರಾಶಿಯವರಿಗೆ ಈ ವರ್ಷದ ಒಂದು ಫಲಾನುಫಲ ಸಾಮಾನ್ಯ ಫಲಗಳು ಅಂತ ಹೇಳ್ಬೋದು.